ನಮಸ್ತೆ ವೀಕ್ಷಕರೇ, ಶುಭೋದಯ. ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಜೈರಾಮ್. ವೀಕ್ಷಕರೇ, ಇವತ್ತಿನ ಜಾತಕ ಫಲ ಕಾರ್ಯಕ್ರಮದಲ್ಲಿ ಈ ದಿನದ ವಿಶೇಷತೆಯ ಜೊತೆಗೆ 12 ರಾಶಿಗಳ ಫಲಾಫಲದ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡಲಾಗುತ್ತೆ. ಹಾಗೆ ನೀವು ಕಳುಹಿಸಿರುವಂತಹ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ. ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮ ವಿಧಾಂ ಕೃತುಶ್ಚ ಯಜತಾಂ ಭರತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವೈಭಶ್ಚಾನೇಕದಾ ಯಶಿರ್ತೌ ವಾಚನ್ನ ಸದದಾತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಇವತ್ತಿನ ಪಂಚಾಂಗ ಗಮನಿಸಿಕೊಳ್ಳೋಣ. ಶ್ರೀ ವಿಶ್ವಾವಸು ಸಂವತ್ಸರ ದಕ್ಷಿಣಾಯಣ ಗ್ರೀಷ್ಮ ಋತು ಆಷಾಢ ಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಬುಧವಾರವಾಗಿರ್ತಕ್ಕಂಥದ್ದು, ಷಷ್ಠಿ ತಿಥಿ, ಉತ್ತರ ಭಾದ್ರ ನಕ್ಷತ್ರ. ಈ ದಿವಸ ಸೂರ್ಯ ಇಷ್ಟು ಕಾಲ ಆತ ಬುಧನ ರಾಶಿಯಾಗಿರ್ತಕ್ಕಂಥ ಮಿಥುನದಲ್ಲಿ ಸಂಚರಿಸ್ತಾ ಇದ್ದ. ಈ ಹೊತ್ತಿನಿಂದ ಆತ ಕರ್ಕಟಕಕ್ಕೆ ಪ್ರವೇಶ ಮಾಡ್ತಾನೆ. ಸೂರ್ಯನ ಸಂಕ್ರಮಣ ಇದೆ ಈ ದಿವಸ. ಇದು ತುಂಬ ಮುಖ್ಯವಾದ ಒಂದು ಪರ್ವಕಾಲ. ನಾವು ಪ್ರಧಾನವಾಗಿ 4 ಗುರುತಿಸ್ತೀವಿ. ಒಂದು ಮೇಷ ಸಂಕ್ರಮಣ, ಮತ್ತೊಂದು ಕರ್ಕಟಕ ಸಂಕ್ರಮಣ, ಮತ್ತೊಂದು ತುಲಾ ಸಂಕ್ರಮಣ, ಇನ್ನೊಂದು ಮಕರ ಸಂಕ್ರಮಣ. ಇವು 4 ನಮ್ಮ ಕಾಲಕ್ಕೆ ವಿಭಾಗ ಮಾಡಿಕೊಂಡು ಬಂದಂಥ ಒಂದು ಘಟ್ಟಗಳು. ಅದರಲ್ಲಿ ನಾವೀಗ ಮೇಷ ದಾಟಿ ಮತ್ತೆ ಮುಂದಕ್ಕೆ ಬಂದು ಮತ್ತು ಕಾಲು ಭಾಗದ ಒಂದು ಹಂತಕ್ಕೆ ತಲುಪಿದ್ದೇವೆ. ಇದು ಕರ್ಕಟಕ ಸಂಕ್ರಮಣ. ಕರ್ಕಟಕ ಮತ್ತು ಈ ಯಾವುದು ಮಕರ ಸಂಕ್ರಮಣ ಇದೆ, ತುಂಬ ವಿಶೇಷವಾದ ಕಾಲಮಾನಗಳು. ಪ್ರಕೃತಿಯಲ್ಲಿ ಹಲವು ವೈವಿಧ್ಯಮಯ ಬದಲಾವಣೆಗಳನ್ನು ನಾವು ಕಾಣ್ತೀವಿ. ಕರ್ಕಟಕ ರಾಶಿ ಅಂತಕ್ಕಂಥದ್ದು ಜಲರಾಶಿ. ಜಲರಾಶಿಗೆ ಸೂರ್ಯನ ಪ್ರವೇಶವಾದರೆ ಮಳೆಗಾಲ. ಅದು ಆ್ಯಕ್ಚುಯಲ್ ಆಗಿ ಆರ್ದ್ರ ನಕ್ಷತ್ರದಲ್ಲೇ ಶುರುವಾಗಿರ್ತದೆ ಮಳೆ. ಅಶ್ವಿನಿ ನಕ್ಷತ್ರದಿಂದ ಅದು ಬೇರೆ ವಿಚಾರ. ಆದರೆ ಜಲರಾಶಿಗೆ ಸೂರ್ಯ ಬಂದಾಗ ಹೆಚ್ಚಿನ ಪ್ರಮಾಣದಲ್ಲಿ ನಾವು ವಾತಾವರಣದಲ್ಲಿ ಬೇರೆ ಬೇರೆ ಬದಲಾವಣೆಗಳನ್ನು ಕಾಣ್ತೀವಿ. ಈ ಹೊತ್ತಿನಿಂದ ದಕ್ಷಿಣಾಯಣ ಅಂತ ಪ್ರಾರಂಭವಾಗುತ್ತೆ. ಇಷ್ಟು ಕಾಲ ಉತ್ತರಾಯಣ ಇತ್ತು. ಉತ್ತರಾಯಣ ಅಂದರೆ ದೇವತೆಗಳ ಹಗಲು ಅಂತ. ದಕ್ಷಿಣಾಯಣ ಅಂತಂದರೆ ದೇವತೆಗಳ ರಾತ್ರಿ ಕಾಲ. ಇನ್ನು 6 ತಿಂಗಳು ದೇವತೆಗಳು ಮಲಗಿರ್ತಾರೆ, ಅವರ ನಿದ್ರೆಯ ಕಾಲ ಅನ್ನೋದನ್ನು ಸೂಚಿಸುತ್ತೆ. ಇದು ಕಾರಣ ಮೋಡ ಕವಿದಿರುತ್ತೆ. ಮೋಡ ಕವಿದಾಗ ಕತ್ತಲಲ್ವ, ಆ ಒಂದು ದೃಷ್ಟಿಯಲ್ಲಿ ಅದು ದೇವತೆಗಳ ರಾತ್ರಿ ಅಂತಕ್ಕಂಥ ಒಂದು ಕಲ್ಪನೆ ಇದೆ ನಮ್ಮಲ್ಲಿ. ಮುಖ್ಯವಾಗಿ ದಕ್ಷಿಣಾಯಣ ಬರ್ತಕ್ಕಂಥದ್ದು ಇಲ್ಲಿಂದ ನಮಗೆಲ್ಲ ವ್ರತಗಳು, ಭಗವಂತನ ಆರಾಧನೆ, ಅವನ ಸ್ತುತಿ, ಅವನ ಧ್ಯಾನ, ಅವನ ಸ್ಮರಣೆಯಲ್ಲಿ ನಾವು ಸಾಗಬೇಕು ಅನ್ನೋದನ್ನು ಸೂಚಿಸುತ್ತೆ. ಇಲ್ಲಿಂದ ಶುರುವಾಗುತ್ತೆ ನಮಗೆ ಮುಂದೆ. ನಾವು ಮೊನ್ನೆ ಗುರುಪೌರ್ಣಿಮೆಯಿಂದಲೇ ಗಮನಿಸ್ಕೊಂಡ್ವಿ. ಅಲ್ಲಿಂದ ನಮಗೆ ವ್ರತಗಳ ಎಲ್ಲ ಪೂಜೆಗಳ ಒಂದು ಕಾಲ ಪ್ರಾರಂಭವಾಗುತ್ತೆ. ದಕ್ಷಿಣಾಯಣದಲ್ಲಿ ನಾವು ಅಂತರ್ಮುಖರಾಗಬೇಕು ಅಂತ. ಹಗಲು ಅಂತಕ್ಕಂಥದ್ದು ಬಾಹ್ಯವನ್ನು, ಹೊರಗಿನ ಪ್ರಪಂಚವನ್ನು, ಹೊರಗಿನ ಬೆಳಕಿನ ಇದರಲ್ಲಿ ತೋರಿಸುತ್ತೆ, ಅದರ ಕಡೆಗೆ ಆಕರ್ಷಣೆಯಾಗಿರುತ್ತೆ. ಈಗ ಯಾವಾಗ ಕತ್ತಲು ಆಗುತ್ತೋ, ಯಾವಾಗ ನಾವು ಕಣ್ಣು ಮುಚ್ಚಿಸ್ತೀವೋ, ಭಗವಂತನ ಯೋಗ ನಿದ್ರಾ ಸಮಯ ಅಂತಂದರೆ ಅಂತರ್ಮುಖಿಗಳಾಗಬೇಕು ಅನ್ನೋದನ್ನು ಸೂಚಿಸುತ್ತೆ. ಹೀಗಾಗಿ ಈಗ ನಾವು ಸ್ಮರಣೆ, ಭಗವಂತನ ಆರಾಧನೆಯನ್ನು ಅಂತರಂಗದಿಂದ ಆರಾಧಿಸಬೇಕು ಅನ್ನೋದನ್ನು ಸೂಚಿಸ್ತಕ್ಕಂಥ ಒಂದು ಕಾಲ ಇದು ದಕ್ಷಿಣಾಯಣ ಕಾಲ. ಹೀಗಾಗಿ ಈ ದಿವಸ ಬುಧವಾರವೂ ಆಗಿದೆ. ಹೀಗಾಗಿ ವಿಷ್ಣುವಿನ ಆರಾಧನೆ, ಬುಧನ ಒಂದು ಪ್ರಾರ್ಥನೆ, ಎಲ್ಲ ವಸ್ತುತಃ ನೀವು ಯಾವ ದೇವರನ್ನಾದರೂ ಆರಾಧಿಸಿ, ಅಂತೂ ಮನಸ್ಸಿನಿಂದ ಕಣ್ಣು ಮುಚ್ಚಿದಾಗ ಉಂಟಾಗುವ ಒಳಗಿನ ಬೆಳಕಿದೆಯಲ್ಲ, ಆ ಬೆಳಕಿನ ಆಲಂಬನದಲ್ಲಿ ನಮ್ಮ ಬದುಕು ಸಾಗಬೇಕು. ಆ ದೃಷ್ಟಿಯಲ್ಲಿ ದಕ್ಷಿಣಾಯಣವನ್ನು ಕಾಣಬೇಕು ಅಂತಕ್ಕಂಥದ್ದಿದೆ. ಹೀಗಾಗಿ ದಕ್ಷಿಣಾಯಣ ಕೆಟ್ಟದ್ದು, ಉತ್ತರಾಯಣ ಶ್ರೇಷ್ಠವಾದದ್ದು, ಈ ರೀತಿಯ ಕಲ್ಪನೆಗಳೆಲ್ಲ ಅದೇನಷ್ಟು ಪ್ರಬುದ್ಧವಾದದ್ದಲ್ಲ. ಎರಡೂ ಕಾಲವೂ ಭಗವತ್ ಕಾಲವೇ ಆಗಿದೆ. ನಾವು ದಕ್ಷಿಣಾಯಣದಲ್ಲಿ ಕಾಣ್ತಕ್ಕಂಥ ವ್ರತಗಳ ಲಿಸ್ಟನ್ನು ನೋಡಿಬಿಟ್ರೆ ಭಗವಂತ ಇಲ್ಲೇ ನೆಲೆಸಿದ್ದಾನೆ ಅನಿಸುತ್ತೆ. ಉತ್ತರಾಯಣದಲ್ಲಿ ನೋಡಿದಾಗ ನಾವು ಉತ್ಸವಾದಿಗಳನ್ನು ನೋಡ್ತೀವಿ. ಅಲ್ಲೂ ಅದೇ ಹೇಳುತ್ತೆ, ಇಲ್ಲಿ ಒಳಗಿನ ಆರಾಧನೆ, ಅಲ್ಲಿ ಹೊರಗಿನ ಆರಾಧನೆ. ಉತ್ಸವ ಅಂತಂದರೆ ನಮ್ಮನ್ನು ಮೇಲಕ್ಕೆ ತಗೊಂಡು ಹೋಗ್ತಕ್ಕಂಥದ್ದು ಮತ್ತು ಭಗವಂತನೇ ನಮ್ಮ ಬೀದಿಗಳ ಮೂಲಕ ನಡ್ಕೊಂಬರ್ತಕ್ಕಂಥದ್ದು. ದಕ್ಷಿಣಾಯಣ ಅಂತರಂಗದಲ್ಲಿ ಆ ಹೃದಯದ ಧಾರಾಕಾಶ ಅಂತ ಕರೀತಾರಲ್ಲ, ಅಲ್ಲಿ ಹರಿದಾಡ್ತಾನೆ ಭಗವಂತ.
ಹೀಗಾಗಿ ಹೃದಯಾಕಾಶದಲ್ಲಿ ಭಗವಂತನ ಸಂಚಾರ ನಡೆಯುವಂಥ ಕಾಲವಾಗಿದೆ. ಈ ಕಾರಣದಿಂದಾಗಿ ದಕ್ಷಿಣಾಯಣ ಕೂಡ ಅತ್ಯಂತ ಪ್ರಮುಖ ಮತ್ತು ಆರಾಧನೀಯ. ಈ ಕಾರಣದಿಂದಾಗಿ ಯಾವುದು ವರ್ಜ್ಯವಲ್ಲ, ಯಾವುದು ಬಿಟ್ಟಾಕ್ತಕ್ಕಂಥದ್ದು ಇದರ ಆರಾಧನೆಯ ಶ್ರೇಯಸ್ಕರವಲ್ಲ ಅಂತ ಯಾವುದೂ ಇಲ್ಲ. ಎಲ್ಲವೂ ಶ್ರೇಯಸ್ಕರ, ಎಲ್ಲವೂ ಪೂಜನೀಯ. ಹೀಗಾಗಿ ಈ ದಿವಸದಿಂದ ನಾವು ಭಗವಂತನ ಭಕ್ತಿ ಕಡೆಗೆ ತಿರುಗೋಣ ಅಂತ ಅತ್ತ ಕಡೆ ಗಮನ ಹರಿಸೋಣ. ಅಂತೂ ಈ ದಿವಸ ಬುಧವಾರ, ಬುಧನ ಪ್ರೀತ್ಯರ್ಥವಾಗಿ ಕೂಡ ಅವನು ರವಿ ಬುಧರ ಯುತಿ ನಮ್ಮ ವಿಶೇಷವಾದ ಜ್ಞಾನದ ಹರಿವನ್ನು ಸೂಚಿಸ್ತಕ್ಕಂಥದ್ದೇ ಆಗಿದೆ. ಬುಧಾದಿತ್ಯ ಯೋಗ ಅಂತಕ್ಕಂಥದ್ದು. ಆ ಮೂಲಕ ನಮಗೆ ಬುಧನಿಂದ ಸೂರ್ಯನಿಂದ ಇಬ್ಬರಿಂದಲೂ ನಮಗೆ ಹರಿದು ಬರಲಿ, ಜ್ಞಾನದ ಹರಿವು ಅಂತಕ್ಕಂಥ ಪ್ರಾರ್ಥನೆಯನ್ನು ಮಾಡೋಣ. ಸರಿ ಶಾಸ್ತ್ರಿಗಳೇ, ದಕ್ಷಿಣಾಯಣ ಪುಣ್ಯಕಾಲದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ವೀಕ್ಷಕರಿಗೆ ತಿಳಿಸ್ಕೊಟ್ರೆ. ಈಗ ಸಂದೇಶಗಳನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಹರ್ಷ ಅವರು ಮೈಸೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 19/9/1995, ಸಮಯ 5:55 ಸಂಜೆ. ಅವರ ಪ್ರಶ್ನೆ ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಹರ್ಷ ಅವರ ಪ್ರಶ್ನೆ ವಿವಾಹಕ್ಕೆ ಸಂಬಂಧಿಸಿರ್ತಕ್ಕಂಥದ್ದಲ್ವಾ? ನೋಡೋಣ. ನೋಡಿ, ತಮ್ಮದು ಕುಂಭಲಗ್ನ. ಲಗ್ನದಿಂದ ಈ ವಿವಾಹದ ಅಧಿಪತಿ, ಸಪ್ತಮಾಧಿಪತಿ ರವಿ ಅಷ್ಟಮದಲ್ಲಿರ್ತಕ್ಕಂಥದ್ದು ಸ್ವಲ್ಪ ಬಾಧೆ, ಅದು ಸ್ವಲ್ಪ ದೋಷ. ಮತ್ತು ಶುಕ್ರನೂ ಅಲ್ಲಿದ್ದಾನೆ. ಯಾರು ವಿವಾಹ ಕಾರಕನೋ, ವಿವಾಹವನ್ನು ಉಂಟು ಮಾಡಬೇಕು, ಅವನಿಗೊಂದು ಶಕ್ತಿ ಇದೆ ಶುಕ್ರನಿಗೆ, ಅವನೂ ನೀಚನಾಗಿದ್ದಾನೆ. ಹೀಗಾಗಿ ಶುಕ್ರ ರವಿಯರ ಆ ಒಂದು ಬಲಹೀನತೆ ಜಾತಕದಲ್ಲಿದೆ. ಹೀಗಾಗಿ ರವಿ ಶುಕ್ರ ಈ ಎರಡು ಗ್ರಹ ಶಾಂತಿ ಖಂಡಿತ ಬೇಕು. ನೋಡಿ, ಈಗ ನಿಮಗೆ ನಡೀತಾ ಇರತಕ್ಕಂಥದ್ದು ಬುಧದಶೆಯಲ್ಲಿ ಈಗ ಚಂದ್ರನ ಭುಕ್ತಿ ನಡೀತಾ ಇದೆ. ಈಗ ಚಂದ್ರ ನಿಮ್ಮ ಜಾತಕದಲ್ಲಿ ಚೆನ್ನಾಗಿದ್ದಾನೆ, ಅದು ಬೇರೆ ವಿಚಾರ. ನಿಮಗೆ ಈ ಗ್ರಹಶಾಂತಿಯಿಂದಾಗಿ ಅನುಕೂಲ ಉಂಟಾಗುತ್ತೆ. ಗ್ರಹಶಾಂತಿ ಮಾಡಿಸಿ ಅದರ ನಂತರದಲ್ಲಿ ಒಂದು ದಾರಿ ತಾನಾಗಿ ಏರ್ಪಾಡಾಗುತ್ತೆ. ಈ ಸಂಬಂಧಗಳು, ಋಣ ಅಂತಕ್ಕಂಥದ್ದು ಸ್ಟ್ರಕ್ ಆಗಿರ್ತದೆ. ಯಾವಾಗ ದೋಷ ನಿವಾರಣೆಯಾಗುತ್ತೋ ಯಾವುದೋ ಒಂದು ಭಾಗದಿಂದ ಕೂಡಿ ಬಂದುಬಿಡುತ್ತೆ. ಇದ್ರ ಪ್ರಕಾರ ನನಗನ್ಸುತ್ತೆ ನಿಮಗೆ ಒಂದು ಪೂರ್ವ ದಿಕ್ಕಿನಿಂದ ಮತ್ತೊಂದು ವಾಯುವ್ಯ ದಿಕ್ಕಿನಿಂದ ಸಂಬಂಧ ಏರ್ಪಾಡಾಗುವ ಸಾಧ್ಯತೆ ಇರ್ತದೆ. ಹೀಗಾಗಿ ಆತಂಕ ಬೇಡ, ಗ್ರಹಶಾಂತಿ ಮಾಡಿಸಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ತುಳಸಿ ಅವರು ಇಳಕಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 1/5/2006, ಸಮಯ 12:05 ಮಧ್ಯರಾತ್ರಿ. ಅವರ ಪ್ರಶ್ನೆ ಕೆಲಸ ಮತ್ತು ಜೀವನ ಹೇಗಿದೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳ. ತುಳಸಿ ಅವರ ಪ್ರಶ್ನೆ ಒಂದು ಕೆಲಸ ಹಾಗೂ ಮುಂದೆ ಜೀವನ ಹೇಗಿದೆ ಅಂತ ನೋಡೋಣ. ನೋಡಿ, ತಮ್ಮದು ಮಕರ ಲಗ್ನವಾಗಿದೆ. ಲಗ್ನದಿಂದ ನೋಡಿ, ವೃತ್ತಿಯ ಸ್ಥಳದಲ್ಲಿ ಗುರುವಿದ್ದಾನೆ, ತುಂಬ ಒಳ್ಳೆಯದಿದು. ಕರ್ಮಸ್ಥಾನದಲ್ಲಿ ಶುಭಗ್ರಹ ಇದ್ದುಬಿಟ್ರೆ ಅದು ತುಂಬ ಒಳ್ಳೆಯ ಫಲವನ್ನು ಕೊಡುತ್ತೆ ಅಂತ. ಮತ್ತು ಕರ್ಮಾಧಿಪತಿ ಶುಕ್ರ ನಿಮ್ಮ ಜಾತಕದಲ್ಲಿ ಉಚ್ಚ ಸ್ಥಾನದಲ್ಲಿದ್ದಾನೆ, ಎರಡೂ ಒಳ್ಳೆಯದೇ. ಹೀಗಾಗಿ ನಿಮಗೆ ಅನುಕೂಲ ಉಂಟಾಗುತ್ತೆ. ಪ್ರಯತ್ನ ಮಾಡಬೇಕಷ್ಟೇ. ಯೋಗವಿದ್ದಾಗ ನಾವು ಪ್ರಯತ್ನವಿಲ್ಲದೆ ಸುಮ್ಮನೆ ಮನೇಲಿದ್ದರೆ ಯೋಗ ವ್ಯರ್ಥ ಆಗುತ್ತೆ. ಹೀಗಾಗಿ ಯೋಗವಿದ್ದಾಗ ಮನುಷ್ಯ ಪ್ರಯತ್ನವೂ ಬೇಕಾಗುತ್ತೆ. ಹೀಗಾಗಿ ನೋಡಿ, ಈಗ ನಿಮಗೆ ಒಳ್ಳೆಯ ಕಾಲ, ಶುಕ್ರನ ಭುಕ್ತಿಯೇ ನಡೀತಾ ಇದೆ. ನೋಡಿಪ್ಪ, ಪ್ರಯತ್ನ ಪಟ್ಟರೆ ನಿಮಗೆ ಒಳ್ಳೆಯ ವಿದ್ಯಾಭ್ಯಾಸ, ಒಳ್ಳೆಯ ಮುಂದಿನ ಆ ವಿದ್ಯಾಭ್ಯಾಸದ ಒಂದು ಬಲದಿಂದಲೇ ನಿಮ್ಗೆ ಒಳ್ಳೆಯ ಕೆಲಸ ತುಂಬ ಚೆನ್ನಾಗಿದೆ. ಇವರೇ, ನೀವು ಪ್ರಯತ್ನ ಪಡಬೇಕಷ್ಟೆ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಕುಮಾರ ಅವರು ಚಳ್ಳಕೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 12/8/2010, ಸಮಯ 4 ಗಂಟೆ ಬೆಳಗ್ಗೆ. ಅವರ ಪ್ರಶ್ನೆ ಕೆಲಸ ಸಿಗ್ತಾ ಇಲ್ಲ, ಪರಿಹಾರ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳ. ಕುಮಾರ್ ಅವರ ಪ್ರಶ್ನೆ ಕೆಲಸಕ್ಕೆ ಸಂಬಂಧಿಸಿದೆ ಅವರಿಗೆ ಅಲ್ವಾ? ಜಾತಕ ನೋಡೋಣ. ನೀವು ಓದಬೇಕಲ್ವ, ಈ ಸಂದರ್ಭದಲ್ಲಿ ಕೆಲಸವನ್ನು ಹುಡುಕ್ತಾ ಇದ್ದೀರಾ. ಅದು ಯಾಕೆ, ಅದರ ಹಿನ್ನೆಲೆ, ಅದರ ಕಷ್ಟ ಏನು ಗೊತ್ತಿಲ್ಲ ನನಗೆ. ಈಗ ಪ್ರಸ್ತುತ ನಿಮಗೆ ನಡೀತಾ ಇರತಕ್ಕಂಥದ್ದು ನಿಮ್ಮದು ಮಿಥುನ ಲಗ್ನ. ಈಗ ನಡೀತಾ ಇರೋದು ಚಂದ್ರನ ದಶೆಯಲ್ಲಿ ಚಂದ್ರ ಭುಕ್ತಿ ನಡೀತಾ ಇದೆ, ಧನಾಧಿಪತಿ ಕಾಲ ನಡೀತಾ ಇದೆ ನಿಮಗೆ. ನಿಮಗೆ ಬಲ ಇದೆ, ನೀವು ಹೆಚ್ಚಿನ ಅಧ್ಯಯನ ಮಾಡಲಿಕ್ಕೆ ಅವಕಾಶ ಇದೆ. ಜಾತಕದಲ್ಲಿ ಒಳ್ಳೆಯ ಚಾತುರ್ಯತೆ ಇದೆ. ಹೀಗಾಗಿ ಅಧ್ಯಯನಕ್ಕೆ ಪ್ರಯತ್ನ ಮಾಡಬೇಕು. ಮೊದಲನೇದಾಗಿ ನೀವು ಇಲ್ಲ ಮನೆಯಲ್ಲಿ ಏನೋ ತುಂಬ ಸಂದಿಗ್ಧ ವಾತಾವರಣ ಅಂತಂದರೆ ಯಾವುದಾದ್ರು ಗುರುಕ್ಷೇತ್ರಗಳಲ್ಲಿ, ಧರ್ಮಕ್ಷೇತ್ರಗಳಲ್ಲಿ, ದೇವಸ್ಥಾನ ಅಥವಾ ಶಿಕ್ಷಣ ಇಂಥ ಸಂಸ್ಥೆಗಳಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯತೆ ಇದೆ. ಹೀಗಾಗಿ ಆ ರೀತಿಯ ಪ್ರಯತ್ನ ಮಾಡಿ. ನೀವು ಪ್ರತಿ ಗುರುವಾರ ಅಲ್ಲೇ ನಿಮ್ಮ ಚಳ್ಳಕೆರೆಯಲ್ಲೇ ದತ್ತಾತ್ರೇಯ ಸನ್ನಿಧಾನ ಇದೆ, ತುಂಬ ಒಳ್ಳೆಯ ಕ್ಷೇತ್ರ. ಅಲ್ಲಿಗೆ ಪ್ರತಿ ಗುರುವಾರ ಸ್ವಲ್ಪ ಕಡಲೆ ಕಾಳು ಹಾಗೂ ಬೆಲ್ಲ ಸಮರ್ಪಣೆ ಮಾಡಿ. 9 ಗುರುವಾರ ಮಾಡಿ, ನಿಮ್ಮ ಪ್ರಯತ್ನಕ್ಕೆ ಫಲ ಸಿಗುತ್ತೆ.
ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಕಾಂತರಾಜು ಅವರು ಹಾಸನ್ನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 4/4/1987, ಸಮಯ 6:35 ಸಂಜೆ. ಅವರ ಪ್ರಶ್ನೆ: ನಾನು ವಕೀಲನಾಗಿದ್ದೇನೆ, ಇದರಲ್ಲಿ ಉನ್ನತಿ ಇದೆಯಾ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಕಾಂತರಾಜು ಅವರ ಪ್ರಶ್ನೆ, ವಕೀಲರಾಗಿದ್ದಾರೆ, ಅದರಲ್ಲಿ ಚೆನ್ನಾಗಿ ಮುಂದುವರಿತೀನ ಅಂತ. ತಮ್ಮದು ಕನ್ಯಾ ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ಬುಧ ನಿಮ್ಮ ಜಾತಕದಲ್ಲಿ ಆತ 6ಠ ಸ್ಥಾನದಲ್ಲಿದ್ದಾನೆ. ಗುರು ನಿಮ್ಮ ಜಾತಕದಲ್ಲಿ ಸ್ವಕ್ಷೇತ್ರ ಹಂಸಯೋಗದಲ್ಲಿದ್ದಾನೆ. ಆದರೆ ಮೌಢ್ಯತೆ ಇದೆಯಾ ಅಂದರೆ ಮೌಢ್ಯನಾಗಿದ್ದಾನೆ. ಗುರುವಿನ ಬಲ ಬೇಕಾಗುತ್ತೆ. ಈ ಕಾನೂನಾತ್ಮಕ ಕ್ಷೇತ್ರಗಳಲ್ಲಿ ನಾವು ಜಯಿಸಬೇಕು ಅಂದರೆ ಗುರು ತುಂಬ ನ್ಯಾಯಮೂರ್ತಿಯಾತ, ಅವನ ಅನುಗ್ರಹ ಬೇಕಾಗುತ್ತೆ. ಹೀಗಾಗಿ ನೀವು ಇಲ್ಲಿ ಗುರುವಿಗೆ ಸ್ವಲ್ಪ ಬಲ ಕಡಿಮೆ ಇದೆ. ನಿಮಗೆ ಚಂದ್ರನಿಂದ ಗುರು ಇರತಕ್ಕಂಥದ್ದಾಗಬಹುದು, ಲಗ್ನದಿಂದ ಗುರು ಸ್ವಕ್ಷೇತ್ರದಲ್ಲಿ ಇರೋದು, ಇದೆಲ್ಲ ಹಂಸಯೋಗ, ಗಜಕೇಸರಿ ಯೋಗ ಎಲ್ಲ ಹೌದು. ಆದರೆ ಆ ಗುರುವಿನ ಬಲ ಸಂಪೂರ್ಣ ಮೌಢ್ಯವಾಗಿಬಿಟ್ಟಿದೆ. ಹೀಗಾಗಿ ಗುರು ಫಲ ಕೊಡಲಿಕ್ಕೆ ಸಮರ್ಥನೆ ಇಲ್ಲ. ಈ ಕಾರಣದಿಂದಾಗಿ ಗುರುವಿನ ಒಂದು ಪರಿಹಾರಗಳನ್ನು ಮಾಡ್ತಕ್ಕಂಥದ್ದು, ಪ್ರತಿ ಗುರುವಾರ ಗುರು ಸನ್ನಿಧಾನಕ್ಕೆ ಹೋಗಿ ಬರತಕ್ಕಂಥದ್ದು, ಗುರು ಸೇವೆ ಮಾಡೋದು, ಇದೆಲ್ಲ ಬೇಕು. ಹೀಗಾಗಿ ಗುರುಚರಿತ್ರೆ ಪಾರಾಯಣ ಮಾಡೋದು, ಪ್ರತಿ ದಿವಸ ಗುರುಚರಿತ್ರೆ ಪಾರಾಯಣ ಮಾಡಿ. ಅದೇ ನಿಮಗೊಂದು ಬಲ ಕೊಡುತ್ತೆ, ನಿಮ್ಮ ಉದ್ಯೋಗವನ್ನು ಕಾಪಾಡುತ್ತೆ. ಗುರುವಿನ ಕೃಪೆ ಬೇಕು ರೀ. ಆಗ ನಿಮ್ಗೆ ಯಾವಾಗ ಚೆನ್ನಾಗಿರ್ತೀನಿ ಅದರಲ್ಲಿ ಮುಂದುವರಿತೇನೆ ಅಂದರೆ ಗುರು ಕೃಪೆ ಇದ್ದಷ್ಟು ಕಾಲ ಚೆನ್ನಾಗಿರ್ತೀರ. ಹೀಗಾಗಿ ಗುರು ಶ್ರದ್ಧೆ ಇಟ್ಕೊಳ್ಳಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಸನಿಕಾ ಅವರು ಮಂಡ್ಯದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 28/3/2007, ಸಮಯ 6:29 ಸಂಜೆ. ಅವರ ಪ್ರಶ್ನೆ: ಶಿಕ್ಷಣದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಸನಿಕಾ ಅವರ ಪ್ರಶ್ನೆ ಶಿಕ್ಷಣಕ್ಕೆ ಸಂಬಂಧಿಸಿದೆ ಅಲ್ವಾ? ಜಾತಕ ನೋಡೋಣ. ನೋಡಿ, ತಮ್ಮದು ಕನ್ಯಾ ಲಗ್ನವಾಗಿದೆ. ಲಗ್ನದಿಂದ ದ್ವಿತೀಯ ಅಧಿಪತಿ ಶುಕ್ರ ನಿಮ್ಮ ಜಾತಕದಲ್ಲಿ ಅಷ್ಟಮದಲ್ಲಿದ್ದಾನೆ. ಪಂಚಮಾಧಿಪತಿ ಲಾಭದಲ್ಲಿ ಚಂದ್ರ ಜೊತೆಗಿದ್ದಾನೆ. ಇರಲಿ ನೋಡಿ, ನೀವು ಹತ್ತಿರದಲ್ಲಿ ಅಮ್ಮನವರ ಸನ್ನಿಧಾನ ಇದ್ದರೆ ಅಥವಾ ಮಹಾಲಕ್ಷ್ಮಿ ಸನ್ನಿಧಾನ ತುಂಬ ಒಳ್ಳೆಯದು. ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಪ್ರತಿ ಶುಕ್ರವಾರ ಹೋಗಿ ಸ್ವಲ್ಪ ಮೊಸರು ದಾನ ಮಾಡಿ. ಇದು ತುಂಬ ಅನುಕೂಲ ಉಂಟು ಮಾಡಿಕೊಡುತ್ತೆ. ವಿದ್ಯೆಯಲ್ಲಿ ಒಂದು ಆಸಕ್ತಿ ಬರುತ್ತದೆ. ಮತ್ತು ಯಾದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಈ ಮಂತ್ರವನ್ನು ಪ್ರತಿ ದಿವಸ 108 ಬಾರಿ ಹೇಳ್ಕೋಬೇಕು. ಅದರಿಂದ ನಿಮಗೆ ಅನುಕೂಲ ಉಂಟಾಗುತ್ತೆ. ಹೀಗಾಗಿ ಅದನ್ನು ಮಾಡಬೇಕು. ಈಗ ನಿಮಗೆ ನಡೀತಾ ಇರೋದು ಕೇತು ದಶೆಯಲ್ಲಿ, ಈಗ ಶುಕ್ರನ ಕಾಲವೇ ನಡೀತಾ ಇದೆ. ಹೀಗಾಗಿ ಈ ಪ್ರಾರ್ಥನೆಗಳಿಂದ ತುಂಬ ಸಹಾಯವಾಗುತ್ತೆ. ವಿದ್ಯೆಯಲ್ಲಿ ಒಂದು ಒಳ್ಳೆಯ ಬಲ ಬರುತ್ತೆ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಈ ದಿನ 12 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ? 12 ರಾಶಿಗಳ ಫಲಾಫಲ ತಿಳಿಯುವನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ವೃಷಭ ರಾಶಿಯಲ್ಲಿ ಶುಕ್ರ ಇರ್ತಕ್ಕಂಥ ನೋಡ್ತಾ ಇದ್ದೀವಿ. ರವಿ ಬುಧರ ಯುತಿ ಇದೆ. ಈಗ ತತ್ಕಾಲದಲ್ಲಿ ಮಿಥುನ ರಾಶಿಯಲ್ಲಿ ಸೂರ್ಯನ ಸಂಕ್ರಮಣ ಆಗುತ್ತೆ. ಅಲ್ಲಿ ಆಲ್ರೆಡಿ ಈಗ ಕರ್ಕಟಕ ರಾಶಿಯಲ್ಲಿ ಬುಧ ಇರತಕ್ಕಂಥದ್ದು. ಬುಧನ ಸಾಮೀಪ್ಯಕ್ಕೆ ರವಿ ಬರ್ತಾನೆ. ಕರ್ಕಟಕ ರಾಶಿಯಲ್ಲಿ ರವಿ ಬುಧರ ಯುತಿಯನ್ನು ನಾವು ಕಾಣ್ತೀವಿ ಸ್ವಲ್ಪ ಹೊತ್ತಿನ. ಆನಂತರದಲ್ಲಿ ಕುಜ ಮತ್ತು ಕೇತುಗಳ ಯುತಿಯನ್ನು ನೋಡ್ತಾ ಇದ್ವಿ. ಅದು ಸಿಂಹರಾಶಿಯಲ್ಲಿ, ಕನ್ಯಾ ರಾಶಿಯಲ್ಲಿ ಮಂದಬುದ್ಧಿಯಾಗಿದೆ. ರಾಹು ಇರ್ತಕ್ಕಂಥದ್ದು. ಕುಂಭರಾಶಿಯಲ್ಲಿ, ಮೀನರಾಶಿಯಲ್ಲಿ ಶನಿಚಂದ್ರ ಯುತಿಯನ್ನು ನೋಡ್ತಾ ಇದ್ದೀವಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ದಿವಸ ಬಂಧು ಬಾಂಧವರಲ್ಲಿ ತುಂಬ ಉತ್ಕೃಷ್ಟವಾದ ಫಲವನ್ನು ಕಾಣಬಹುದು. ಈ ಗೃಹ ವ್ಯವಸ್ಥೆಗಳು, ಮನೆ, ವಾತಾವರಣ, ವಾಹನ ಇತ್ಯಾದಿಗಳ ಸೌಕರ್ಯವನ್ನು ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ಮತ್ತು ಈ ದಿವಸ ವೃತ್ತಿಯಲ್ಲೂ ಅಷ್ಟೇ. ವೃತ್ತಿಯಲ್ಲಿ ಸ್ವಲ್ಪ ನೋಡಿ, ಸ್ವಲ್ಪ ಮಾನಸಿಕವಾಗಿ ಸ್ವಲ್ಪ ಕುಗ್ಗುವ ಸಾಧ್ಯತೆ ಇದೆ. ಕರ್ಮಾಧಿಪತಿ ಚಂದ್ರ ಒಟ್ಟಾಗಿದ್ದಾರೆ ವ್ಯಯದಲ್ಲಿ. ಸ್ತ್ರೀಯರಿಗೆ ಸ್ವಲ್ಪ ವರ್ಕ್ ಪ್ರೆಷರ್ ಜಾಸ್ತಿ ಆಗ್ತಕ್ಕಂಥದ್ದು, ತಲೆನೋವು ಬಂದ್ಬಿಡುತ್ತೆ, ಆ ಒಂದು ಲಕ್ಷಣ ಇದೆ. ಮತ್ತು ಈ ದಿವಸ ಷಷ್ಠದಲ್ಲಿ ಮಾಂದಿ ಸಂಚರಿಸಿದರೆ ಸ್ವಲ್ಪ ರೋಗ ಬಾಧೆ. ಹೀಗಾಗಿ ಶಿವನ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ, ಆದಿತ್ಯ ಹೃದಯ ಹೇಳ್ಕೊಳ್ಳಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ದಿವಸ ನಿಮಗೆ ನೋಡಿ, ತೃತೀಯಕ್ಕೆ ಹೋಗ್ತಾ ಇದ್ದಾನೆ ರವಿ. ಹೀಗಾಗಿ ಧೈರ್ಯೋತ್ಸಾಹಗಳು, ಒಂದು ಪರಾಕ್ರಮ ಸ್ಥಾನ ಅದು. ಹೀಗಾಗಿ ಸ್ನೇಹಿತರಿಂದ ನಿಮಗೆ ಪರಾಕ್ರಮ ಹೆಚ್ಚತಕ್ಕಂಥದ್ದು, ಅವ್ರ ಸಪೋರ್ಟ್ ಇದೆಯಪ್ಪ ಅಂತ ನಿಮಗೊಂದು ಬಲ ಬರತಕ್ಕಂತಹ ಸಾಧ್ಯತೆ, ಬಂಧುಗಳ ಬಲ ಬರತಕ್ಕಂಥದ್ದು, ಹಣಕಾಸಿನ ಬಲ ಬರತಕ್ಕಂಥದ್ದು, ಹೀಗೆಲ್ಲ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲೂ ಬಹಳ ವಿಶೇಷವಾದ ಅನುಕೂಲಗಳಿದ್ದಾವೆ. ಔಷಧ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಸರ್ಕಾರಿ ವಲಯದಲ್ಲಿರ್ತಕ್ಕಂಥವರಿಗೆ ತುಂಬ ಅನುಕೂಲದ ವಾತಾವರಣ ಸೂಚಿಸ್ತಾ ಇದೆ. ಸಂಗಾತಿಯ ಸಹಕಾರ, ಒಂದು ಅನ್ಯೋನ್ಯತೆ ಇವುಗಳನ್ನು ಸೂಚಿಸ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಈ ದಿವಸ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿ ಆಗುತ್ತೆ. ಆ ಬುದ್ಧಿಶಕ್ತಿ ಸ್ವಲ್ಪ ಕಡಿಮೆ ಆಗಬಹುದು. ಹೀಗಾಗಿ ಈ ದಿವಸ ನೀವು ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಮಿಥುನ ರಾಶಿಯವರಿಗೆ ರಾಶ್ಯಾಧಿಪತಿ ತೃತೀಯಾಧಿಪತಿ ದ್ವಿತೀಯಕ್ಕೆ ಬಂದಾಗ
ಸಹೋದರಿಂದ ಹಣಕಾಸಿನ ಸಹಾಯ. ಯಾವುದೇ ಜಗಳ ಮತ್ತೊಂದು ಕಲಹ ಇದ್ದರೆ ಅವುಗಳ ನಿವೃತ್ತಿ, ಅವು ಬಿಡುಗಡೆಯಾಗುತ್ತೆ, ಒಂದು ಸಮಾಧಾನ ಸಿಗುತ್ತೆ, ಅದನ್ನು ಸೂಚಿಸ್ತಾ ಇದೆ. ಮಾತಿನ ಬಲ ಚೆನ್ನಾಗಿರುತ್ತೆ. ಔಷಧ ವ್ಯಾಪಾರಿಗಳಿಗೆ, ಮೆಡಿಕಲ್ ಫೀಲ್ಡಲ್ಲಿ ಇರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಜಲಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ಉತ್ಕೃಷ್ಟವಾದ ಫಲ ಗಳಿಕೆಗೆ ಅವಕಾಶ ಇದೆ. ಜಲೋತ್ಪನ್ನದಲ್ಲಿ ಲಾಭ ಅನ್ನೋದನ್ನು ಸೂಚಿಸುತ್ತೆ ಇದು. ಮತ್ತು ವೃತ್ತಿಯಲ್ಲಿ ಈ ದಿವಸ ನಿಮಗೆ ಅನುಕೂಲಕದ ವಾತಾವರಣ ಚೆನ್ನಾಗಿದೆ. ಈ ದಿವಸ ಆತಂಕ ಬೇಡ. ಹಣಕಾಸಿನ ಸಹಾಯಕ್ಕೆ ಏನು ಬೇಕೋ ಆ ಮಾರ್ಗ ಸಿಗುತ್ತೆ. ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಸೂಚಿಸ್ತಾ ಇದೆ, ಹುಷಾರಾಗಿರಿ. ಕೃಷಿಕರಿಗೆ ಸ್ವಲ್ಪ ವಿಷಜಂತುಗಳ ಭಯ ಇದೆ, ನಾಗ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ಈ ದಿವಸ ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಕಾಣ್ತೀರಾ, ಸಂಶಯ ಇಲ್ಲ. ಧನಾಧಿಪತಿ ಜನ್ಮಕ್ಕೆ ಬಂದಾಗ ಹಣಕಾಸಿನ ಸಮೃದ್ಧಿ, ವ್ಯಯಾಧಿಪತಿ ಜನ್ಮದಲ್ಲಿದ್ದಾಗ ಹಣಕಾಸಿನ ವ್ಯಯ. ಹೀಗಾಗಿ ಲಾಭ ವ್ಯಯ ಎರಡು ಒಟ್ಟೊಟ್ಟಿಗೆ ಸಾಗುತ್ತೆ ಇನ್ನು ಸ್ವಲ್ಪ ದಿವಸ. ಹೀಗಾಗಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು. ಇನ್ನು ಈ ದಿವಸ ನಿಮಗೆ ಸಂಗಾತಿಯ ಸಹಕಾರ ತುಂಬ ಚೆನ್ನಾಗಿರ್ತದೆ. ಧರ್ಮ ಕಾರ್ಯಗಳಲ್ಲಿ ಆಸಕ್ತಿ ಬರ್ತದೆ. ಸ್ವಲ್ಪ ಮಟ್ಟಿಗೆ ಮಾನಸಿಕವಾಗಿ ವೈರಾಗ್ಯತೆ ಬಂದುಬಿಡುತ್ತೆ. ಯಾವುದರಲ್ಲೂ ಆಸಕ್ತಿ, ಏಕಾಂಗಿತನ ಅಂತೀವಲ್ಲ, ಒಂಟಿಯಾಗಿ ಒಬ್ಬರೇ ಬಾಗಿಲು ಹಾಕ್ಕೊಂಡ್ಬಿಡ್ತಾರೆ, ರೂಮಲ್ಲಿ ಗಂಟೆಗಳಾದರೂ ಬರದೇ ಇರತಕ್ಕಂಥದ್ದು. ಈ ಥರದ ಒಂದು ಏಕಾಂತತೆ ಬೇಕು ಅಂತ ಅನಿಸುತ್ತೆ. ಹೀಗಾಗಿ ಅಲ್ಲಿ ಮನಸ್ಸು ಸ್ವಲ್ಪ ಕಹಿಯಾಗುವ ಸಾಧ್ಯತೆ ಇರ್ತದೆ. ಹೀಗಾಗಿ ನೀವು ಈಶ್ವರನ ಆರಾಧನೆ, ಈಶ್ವರ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ, ಸ್ವಲ್ಪ ತೀರ್ಥ ಸೇವನೆ ಮಾಡಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ರಾಶ್ಯಾಧಿಪತಿ ರವಿ ವ್ಯಯದಲ್ಲಿದ್ದಾಗ ಕಣ್ಣಿನ ಬಾಧೆಗಳು ಬರುತ್ತೆ, ಹುಷಾರು. ಕಾಲಿನ ಬಾಧೆ ಸೂಚಿಸ್ತಾ ಇದೆ, ಹುಷಾರು. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಉಂಟಾಗುತ್ತೆ, ಹೀಗಾಗಿ ಬಹಳ ಎಚ್ಚರಿಕೆ ಬೇಕು. ಇನ್ನು ಈ ದಿವಸ ನಿಮಗೆ ಮಾಂದ್ಯವು ದ್ವಿತೀಯದಲ್ಲಿದ್ದಾಗ ಹಣವ್ಯಯ ಉಂಟಾಗುತ್ತೆ, ಕೋಪ, ಕುಟುಂಬದಲ್ಲಿ ಘರ್ಷಣೆಗಳು, ವಿದ್ಯಾರ್ಥಿಗಳಿಗೆ ತೊಡಕು, ತೊಂದರೆ, ಇನ್ನೇನೋ ಶಾಲೆಯಲ್ಲಿ ಘರ್ಷಣೆಗಳು, ಈ ಥರ ಅಪವಾದ ಬಂದುಬಿಡ್ತಕ್ಕಂಥದ್ದು. ಅಲ್ಲಿಯ ಅಷ್ಟಮದಲ್ಲಿ ಚಂದ್ರ ಇದ್ದ ಶನಿ ಜೊತೆಗೆ, ಹೀಗಾಗಿ ಆತಂಕ, ಆಪತ್ತು, ವಿಪತ್ತು ಸ್ವಲ್ಪ ತೊಡಕಿದ್ದೇವೆ. ಹೀಗಾಗಿ ಈ ದಿವಸ ನೀವು ತಪ್ಪದೇ ಶಿವಸಹಸ್ರನಾಮ, ಶಿವಸನ್ನಿಧಾನದಲ್ಲಿ ರುದ್ರಾಭಿಷೇಕ, ಇವುಗಳನ್ನು ಶಿವನ ಜಪ ಮರಿಬೇಡಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ, ಸರ್ಕಾರಿ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಹೆಚ್ಚಿನ ಲಾಭ, ಮತ್ತು ಈ ದಿವಸ ತಂದೆಯಿಂದ ಸಹಕಾರ, ಸಾಮರಸ್ಯ ಇದೆಲ್ಲ ತುಂಬ ಚೆನ್ನಾಗಿದೆ. ಸಂಗಾತಿಯಿಂದಲೂ ನಿಮಗೆ ಅನುಕೂಲದ ವಾತಾವರಣ, ಸಾಮರಸ್ಯತೆ, ಅನ್ಯೋನ್ಯತೆ, ಸ್ನೇಹಿತರ ಸಹಕಾರ, ಬಂಧುಗಳ ಸಹಕಾರ ಹೆಚ್ಚಿನ ಪಾಲು ಚೆನ್ನಾಗಿದೆ. ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಆರೋಗ್ಯ ವ್ಯತ್ಯಾಸ ಇದೆ, ಗಾಬರಿ ಬೇಡ. ಧನ್ವಂತರಿ ಪ್ರಾರ್ಥನೆ ಮಾಡಿ. ತುಲಾರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಲಾಭಾಧಿಪತಿ ವೃತ್ತಿಯಲ್ಲಿ ಸಂಚರಿಸ್ತಾ ಇದ್ದಾನೆ, ವೃತ್ತಿ ಸ್ಥಳದಲ್ಲಿ. ಹೀಗಾಗಿ ಕೆಲಸ ಕಾರ್ಯಗಳಲ್ಲಿ ವಿಶೇಷ ಲಾಭ, ಹೊಸ ಕೆಲಸಕ್ಕೆ ಅವಕಾಶ, ಪ್ರಯತ್ನ ಪಡಬಹುದಾ, ಟ್ರೈ ಮಾಡಬಹುದಾ, ಖಂಡಿತ ಮಾಡಬಹುದು, ಅಂಥದ್ದೊಂದು ಅವಕಾಶ ಇದೆ ಈ ದಿವಸ. ಮತ್ತು ಅಧಿಕಾರದ ಬಲ ಸಿಗ್ತಕ್ಕಂಥದ್ದು. ಮತ್ತು ಈ ದಿವಸ ಸಂಗಾತಿಯ ಸಹಕಾರ ತುಂಬ ಚೆನ್ನಾಗಿರ್ತದೆ, ಮಿತ್ರರ ಸಹಾಯ ಚೆನ್ನಾಗಿರ್ತದೆ. ಈ ದಿವಸ ಸ್ತ್ರೀಯರಿಗೆ ಸ್ವಲ್ಪ ಮಟ್ಟಿಗೆ ಸಾಲದ ಹೊರೆ ಉಂಟಾಗಬಹುದು. ಹಣಕಾಸಿನ ವಿಚಾರಗಳು ಸ್ವಲ್ಪ ಹುಷಾರಾಗಿರಿ. ಪ್ರಾರ್ಥನೆಗೆ ದಿವಸ ಅಮ್ಮನವರ ಸನ್ನಿಧಾನಕ್ಕೆ ಸ್ವಲ್ಪ ಹಾಲಿನ ಕ್ಷೀರ ಸಮರ್ಪಣೆ ಮಾಡಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ದಿವಸ ನಿಮಗೆ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಲಾಭ, ಬಲ, ದೈವಾನುಕೂಲದಿಂದ ಸಹಾಯ ಉಂಟಾಗ್ತಕ್ಕಂಥದ್ದು. ನೀವು ಯಾವುದಾದ್ರು ಕೆಲಸಕ್ಕೆ ಅಪ್ಲೈ ಮಾಡಿದರೆ ಅದರಿಂದ ಸಹಕಾರ, ಉತ್ತರಗಳು ಬರತಕ್ಕಂಥ ಸಾಧ್ಯತೆ, ಇದನ್ನೆಲ್ಲ ತುಂಬ ಚೆನ್ನಾಗಿದೆ. ಮತ್ತು ಮಾನಸಿಕವಾಗಿ ಸ್ವಲ್ಪ ನೀವು ಕೂಡ ಖಿನ್ನರಾಗೋ ಸಾಧ್ಯತೆ ಇದೆ. ಆಲೋಚನೆ ಮಾಡಿ ಮಾಡಿ ಸುಸ್ತಾಗಿಬಿಡ್ತೀರ. ಒಂದು ಮಕ್ಕಳ ವಿಚಾರದಲ್ಲಂತೂ ವಿಪರೀತವಾದ ಆಲೋಚನೆ ಬರುತ್ತೆ ಈ ದಿವಸ. ಮನಸ್ಸಿಗೆ ಬೇಸರವು, ವ್ಯಥೆಯೂ ಉಂಟಾಗುವ ಲಕ್ಷಣ ಇದೆ. ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ. ಇನ್ನು ಧನುರಾಶಿ. ಧನುರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ನಿಮಗೆ ಸ್ವಲ್ಪ ಕಿರಿಕಿರಿ ತಪ್ಪಿದ್ದಲ್ಲ, ಅದೃಷ್ಟ ಕೈ ಕೊಡುತ್ತೆ. ಅಷ್ಟಮದಲ್ಲಿ ರವಿ ಸಂಚರಿಸುವಾಗ ನಷ್ಟ ಫಲ, ಮನಸ್ಸಿಗೆ ಬೇಸರ, ವ್ಯಥೆ, ನೋವು ಇದೆ. ಮತ್ತು ಈ ದಿವಸ ನಿಮಗೆ ಪ್ರಯಾಣದಲ್ಲೂ ಸ್ವಲ್ಪ ಅಸಮಾಧಾನ, ಕೃಷಿಕರಿಗೆ ಸ್ವಲ್ಪ ತೊಂದರೆ, ಹಿನ್ನಡೆ, ಬಂಧು ಮಿತ್ರರಲ್ಲೂ ಸ್ವಲ್ಪ ಕಲಹದ ವಾತಾವರಣ, ಅಸಮಾಧಾನ, ಎಲ್ಲವೂ ನಷ್ಟ ಆಯ್ತಲ್ಲ ಅಂತಕ್ಕಂಥ ಒಂದು ಭೀತಿ, ಒಂಥರ ಈ ದಿವಸ ಸ್ವಲ್ಪ ಡಲ್ಲಾಗಿದೆ. ಏನಂದರೆ ಗುರು ದೃಷ್ಟಿ ಇದೆ, ಈ ಕಾರಣದಿಂದಾಗಿ ಸ್ವಲ್ಪ ಚೇತರಿಸ್ಕೊಳ್ತೀರಾ, ಆತಂಕ ಬೇಡ. ನೀವು ಕೂಡ ಈಶ್ವರನಿಗೆ ಅಭಿಷೇಕ ಮಾಡಿಸಿ. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ದಿವಸ ನಿಮಗೆ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಇದೆ. ಸಂಗಾತಿಯ ಸಹಕಾರ ತುಂಬ ಚೆನ್ನಾಗಿರ್ತದೆ. ಸ್ವಲ್ಪ ಮಟ್ಟಿಗೆ ನಷ್ಟವೂ ಇದೆ. ಅಷ್ಟಮಾಧಿಪತಿ ಸಪ್ತಮಕ್ಕೆ ಬಂದರೆ ಸಂಗಾತಿಯ ಆರೋಗ್ಯ ವ್ಯತ್ಯಾಸ ಅನ್ನೋದು ಸೂಚಿಸುತ್ತೆ. ಚಂದ್ರನು ಶನಿ ಜೊತೆಗಿದ್ದಾನೆ, ಹೀಗಾಗಿ ಸ್ವಲ್ಪ ಆರೋಗ್ಯದ ಕಡೆ ಗಮನ ತೆಗೆದುಕೊಳ್ಳಿ. ಮತ್ತು ಸ್ವಲ್ಪ ಭಯದ ವಾತಾವರಣ ಇದೆ ಈ ದಿವಸ. ಆತಂಕ, ಹಿಂಜರಿಕೆ, ಹಿನ್ನಡೆ ಈ ಥರದ್ದಿದೆ. ಮತ್ತು ಸಲಹೆಗಳನ್ನು ತಪ್ಪು ಅಭಿಪ್ರಾಯ ಕೆಟ್ಟ ಸಲಹೆ ತೊಗೊಂಡ್ಬಿಡ್ತೀರಾ. ಹೀಗಾಗಿ ಯಾವುದು ಆಯ್ಕೆ ಮಾಡ್ಕೋಬೇಕು, ಯಾವ್ದು ಬಿಡಬೇಕು, ಗೊಂದಲ ಉಂಟಾಗುತ್ತೆ. ಆಂಜನೇಯನ ಪ್ರಾರ್ಥನೆ ತಪ್ಪದೆ ಮಾಡಿ. ಇನ್ನು ಕುಂಭರಾಶಿ. ಕುಂಭರಾಶಿಯವರಿಗೆ ದಿವಸ ಕುಟುಂಬದಲ್ಲಿ ಸ್ತ್ರೀಯರಿಗೆ ಘರ್ಷಣೆಗಳು, ಅಪವಾದ, ಮನಸ್ಸಿಗೆ ಬೇಸರ ಇದು ಸಾಧ್ಯತೆ ಇದೆ. ಆದರೆ
ನಿಮಗೆ ಶಕ್ತಿ ಇದೆ, ಜಯಿಸ್ಕೊಳ್ತೀರಾ. ನಂದೇ ಸರಿ ಅನ್ನೋದನ್ನು ಸಾಬೀತು ಮಾಡಿಕೊಳ್ಳೋ ಶಕ್ತಿ, ಕೌಶಲ್ಯ, ಆ ಧೃತಿ ಶಕ್ತಿ ಇದೆಲ್ಲ ತುಂಬ ಚೆನ್ನಾಗಿದೆ. ಸಂಗಾತಿಯ ಸಹಕಾರ ಇತ್ಯಾದಿ ಅನುಕೂಲಗಳಿದ್ದಾವೆ ಈ ದಿವಸ. ವೃತ್ತಿಯಲ್ಲೂ ನಿಮಗೆ ಅನುಕೂಲ ವಾತಾವರಣ ಚೆನ್ನಾಗಿದೆ. ಈ ಒಂದು ಸಣ್ಣ ಪುಟ್ಟ ತೊಡಕಿನ ನಿವಾರಣೆಗೆ ಈ ದಿವಸ ನೀವು ಅಮ್ಮನವರ ಸನ್ನಿಧಾನದಲ್ಲಿ ಕ್ಷೀರಾಭಿಷೇಕ ಮಾಡಿಸಿ. ಇನ್ನು ಮೀನರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲಗಳು, ಸಹಕಾರಗಳು, ಅನ್ಯೋನ್ಯತೆ, ಈ ಎಲ್ಲ ಫಲ ತುಂಬ ಚೆನ್ನಾಗಿದೆ. ಮಕ್ಕಳಿಂದ ಸ್ವಲ್ಪ ಮಾನಸಿಕ ವ್ಯಥೆ ಉಂಟಾಗುತ್ತೆ, ಆದರೆ ಬುದ್ಧಿವಂತಿಕೆ ತುಂಬ ಚೆನ್ನಾಗಿದೆ. ಹೈಯರ್ ಸ್ಟಡೀಸ್ ಮಾಡೋರಿಗೆ ಚೆನ್ನಾಗಿದೆ. ತುಂಬ ಆಲೋಚನಾ ಶಕ್ತಿ, ಮಂತ್ರಾಲೋಚನೆ ಅಂತೀವಲ್ಲ ಮೀಟಿಂಗ್ಗಳಲ್ಲಿ, ಅಲ್ಲಿ ನಿಮ್ಮ ಶಕ್ತಿ ಪ್ರದರ್ಶನ, ಬುದ್ಧಿ ಪ್ರದರ್ಶನ ಇದೆಲ್ಲ ತುಂಬ ಚೆನ್ನಾಗಿದೆ. ಗುರು ಶಿಷ್ಯರ ಬಾಂಧವ್ಯ ಚೆನ್ನಾಗಿರ್ತದೆ. ಮೆಡಿಕಲ್ ಫೀಲ್ಡ್ ಇರತಕ್ಕಂಥವ್ರಿಗೆ ಚೆನ್ನಾಗಿದೆ. ಹೆಚ್ಚಿನ ಪಾಲು ಚೆನ್ನಾಗಿದೆ. ಪ್ರಾರ್ಥನೆಗೆ ಈ ದಿವಸ ಆಂಜನೇಯನ ಪ್ರಾರ್ಥನೆಯನ್ನೇ ಮಾಡಿ. ನೀವು ಕೂಡ ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಬುದ್ಧಿ ಬೆಳಗುವನವನು ಬಹುಜಾಣನು, ವಕ್ರೋಕ್ತಿ ವಿಪ್ರೋಕ್ತಿಗಳ ಲವನಿರುವನು, ಚಂದ್ರ ತಾರಾಬಲಗಳಿಂದ ಬೆಳಗಿದವನು, ವಿಧುಸುತನು ಗ್ರಹಗಳಲ್ಲಿ ಅತಿ ಚತುರನು, ವಿಧುಸುತನು ಗ್ರಹಗಳಲ್ಲತಿ ಚತುರನು. ಈ ಮಂತ್ರ ಹೇಳ್ಕೊಳ್ಳಿ, ಒಂದು ಒಳ್ಳೆಯ ಮಾರ್ಗ ಸಿಗುತ್ತೆ ನಿಮಗೆ. ಕಷ್ಟ ಕ್ಲಿಷ್ಟತೆ ಇದ್ದೀನಿ ಅಂದಾಗ ಒಂದು ಏನು ಆಲೋಚಿಸಬೇಕು, ಯಾವ ದಾರಿ ಹಿಡಿಬೇಕು ಅನ್ನೋದು ಗೊತ್ತಾಗುತ್ತೆ. ಸರಿ ಶಾಸ್ತ್ರಿಗಳೇ, ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆಯ ಜೊತೆಗೆ 12 ರಾಶಿಗಳ ಫಲಾಫಲದ ಬಗ್ಗೆ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಹಾಗೆ ವೀಕ್ಷಕರು ಕಳುಹಿಸಿದಂಥ ಸಂದೇಶಗಳಿಗೆ ಸಲಹೆ, ಸೂಚನೆ, ಪರಿಹಾರಗಳನ್ನು ಸೂಚಿಸಿದ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.